ಅನ್ನಪೂರ್ಣೇಶ್ವರಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ವಿಜಯನಗರದ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ 4ನೇ ವರ್ಷದ ವರ್ಧಂತಿ ಮಹೋತ್ಸವದ ಅಂಗವಾಗಿ ಅಭಿಷೇಕ, ದುರ್ಗಾ ಹೋಮ, ಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ ನಡೆಯಿತು. ಮಧ್ಯಾಹ್ನ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ಸಾವಿರಾರು ಭಕ್ತರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ಸಂಜೆ ಭಜನೆ ಕಾರ್ಯಕ್ರಮ, ಜನಪದ ಭಕ್ತಿಗೀತೆಗಳ ಗಾಯನವನ್ನು ಹಾಗೂ ವಿಶೇಷ ಪೂಜೆ, ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಹೋತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು. ಅನ್ನದಾನಕ್ಕೆ ಅಕ್ಕಿ, ಬೆಲ್ಲ ಹಾಗೂ ಇತರೆ ವಸ್ತುಗಳನ್ನು ಕಾಣಿಕೆ ರೂಪದಲ್ಲಿ ಸಮರ್ಪಿಸಲಾಯಿತು. ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸದಸ್ಯರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಭಕ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಇವತ್ತು ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಕ್ಷೇತ್ರ ಈ ವಿಜಯನಗರ 4ನೇ ಹಂತದಲ್ಲಿ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ 4ನೇ ಅನ್ನಪೂರ್ಣೇಶ್ವರಿ ವರ್ಧಂತಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದು ಸತತವಾಗಿ 4ನೇ ವರ್ಷ ಆಚರಿಸಿರುವಂತಹ ಕಾರ್ಯಕ್ರಮ. ಇಲ್ಲಿ ಬೆಳಿಗ್ಗೆ ಹೋಮ ಮತ್ತೆ ಅಭಿಷೇಕ ಮಾಡಿ ಆನಂತರ ಹೋಮ ಸ್ಟಾರ್ಟ್ ಮಾಡಿ ಹೋಮ 11ವರೆಗೆ ಪೂರ್ಣಾಹುತಿಯಾಗಿ 12 ಗಂಟೆಗೆ ಸರಿಯಾಗಿ ಅನ್ನ ಸಂತರ್ಪಣೆಗೆ ಚಾಲನೆ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂತಹ ಶ್ರೀಯುತ GT ದೇವೇಗೌಡರು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಸ್ಥಳೀಯ ಕಮಿಷನರು ಕೂಡ ನಮ್ಮ ಜೊತೆಗೆ ಬಂದು ಬಹಳ ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಟ್ಟು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಯಶಸ್ವಿಗೊಳಿಸಲಿಕ್ಕೆ ಅವರ ಒಂದು ಅನುಗ್ರಹ ಇತ್ತು. ಹಾಗೆಯೇ ನಮ್ಮ ಟ್ರಸ್ಟಿಗಳು, ನಮ್ಮಲ್ಲಿ ಈಗಾಗಲೇ ಒಂದು ಟ್ರಸ್ಟೀಸ್ ಮಾಡಿದ್ದೇವೆ. 15 ಜನ ಟ್ರಸ್ಟಿ, ಅದರಲ್ಲಿ 14 ಜನ ಟ್ರಸ್ಟಿಗಳಿದ್ದಾರೆ. ಈಗ ಈ ಟ್ರಸ್ಟಿಗಳ ಸಹಕಾರ ಹಾಗೇನೆ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅದನ್ನೊಂದು ಸಂತೋಷದಿಂದ ಬಂದು ಪೂಜಾ ಕೈಂಕರ್ಯ ಭಾಗವಹಿಸಿ ಅದು ಪ್ರತಿ ತಿಂಗಳಿಗೆ ಸತತವಾಗಿ ನಡೆಯುವಂತದ್ದು ಅಂತ ಹೇಳಿದ್ರೆ ಸಂಕಷ್ಟಹರ ಚತುರ್ಥಿ ಚೌತಿ ದಿನ ನಡೆಸ್ತಾ ಇದ್ದೇವೆ. ಹಾಗೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ಹಾಗೆ ಇತರ ವಿಶೇಷ ದಿನಗಳಲ್ಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ನೀವು ನೋಡಿದ್ರೆ ವಿಘ್ನ ವಿನಾಶಕ ಮಹಾಗಣಪತಿ, ಹಾಗೇನೆ ಭಕ್ತಿ ಆಂಜನೇಯ ಸ್ವಾಮಿ ಇದ್ದಾರೆ, ಹಾಗೆ ಹುತ್ತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಹಾಗೆ ಅನ್ನಪೂರ್ಣೇಶ್ವರಿ. ಇದನ್ನು ನಾವು ಏನು ಮಾಡಿರ್ತಕ್ಕಂಥದ್ದಲ್ಲ, ಇದು ಸುಮಾರು 50-60 ವರ್ಷಗಳ ಹಿಂದಿನಿಂದಲೇ ಇಲ್ಲಿ ಮಾಡಿಕೊಂಡು ನಡೆಸಿಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಅದನ್ನು ಉಳಿಸಿಕೊಂಡು ಬರಲಿಕ್ಕೆ ಕೂಡ ನಮ್ಮ ಸ್ಥಳೀಯರು ಒಬ್ರು ಅದನ್ನು ಸಹಕಾರ ಮಾಡಿದ್ದಾರೆ. ಹಾಗೆ ಆ ರೀತಿಯಲ್ಲಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವೊಂದು ಮುತುವರ್ಜಿ ತಗೊಂಡು ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ಕೊಂಡು ಹೋದ್ರಿಂದ ಈ ಇಷ್ಟ ಮಟ್ಟಿಗೆ ನಾವು ಬೆಳೆಸಿಕೊಂಡು ಬಂದಿದ್ದೇವೆ. ಇದಕ್ಕೆ ಎಲ್ಲಾ ಕಾರಣ ನಮ್ಮ ಭಕ್ತಾದಿಗಳು ಹಾಗೂ ನಮ್ಮ ಜನತೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಈ ಕೆಲಸ, ಈ ಒಂದು ದೇವಸ್ಥಾನದ ಕೆಲಸವನ್ನು ಮಾಡಲಿಕ್ಕೆ ಅನುಗ್ರಹ ಮಾಡಿದ್ದಾರೆ. ಹಾಗೇನೆ ಈ ವರ್ಧಂತಿ ಉತ್ಸವವನ್ನು ಬಹಳ ಮಹತ್ತರವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಸಾಧ್ಯತೆ ಆಯಿತು. ಇದಕ್ಕೆ ಎಲ್ಲ ಸಹಕಾರ ನಮ್ಮ ವಿಜಯನಗರ ನಿವಾಸಿಗಳು, ಹಾಗೆ ನಮ್ಮ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು, ಇವರ ಸಹಕಾರ ಸತತವಾಗಿರೋದ್ರಿಂದ ಎಲ್ಲ ಹೇಳಿ ಆಯ್ತು. ಹಾಗೆ 4ನೇ ವರ್ಷದ ವರ್ಧಂತಿ ಉತ್ಸವ ಅದು ಹೇಳಿದೆ ಆಗಲಿ. ಸೊ ಬೆಳಿಗ್ಗಿಂದ ಇಷ್ಟೊತ್ತುವರೆಗೆ ಒಂದು 2,500 ಜನ ಬಂದು ಹೋದ್ರು. ನಮ್ಮ ಟಾರ್ಗೆಟ್ ದಿನಕ್ಕೆ ಇವತ್ತು 4,500 ಜನದ ವ್ಯವಸ್ಥೆ ಮಾಡಿದ್ದೇವೆ ಊಟಕ್ಕೆ. ಹಾಗೇನೆ ಸಾಯಂಕಾಲ ಕೂಡ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಇದೆ. ಏನಂದ್ರೆ ಸಂಗೀತ ಕಾರ್ಯಕ್ರಮ, ಜಾನಪದ ಗೀತೆ ಹಾಡೋದು, ಭಕ್ತಿ ಗೀತೆಗಳನ್ನ ಹಾಡ್ತಾರೆ. ನಮ್ಮಲ್ಲಿ ನಮ್ಮ ಟ್ರಸ್ಟಿನ ಇತರ ಸಹೋದ್ಯೋಗಿಗಳು ಕೂಡ ಭಜನಾ ಸಂಘಾತರ ಮಾಡಿಬಿಟ್ಟು ಪ್ರತಿ ಮಂಗಳವಾರ ಭಜನೆ ನಡೀತದೆ. ಹಾಗೆ ವಿಶೇಷ ದಿನಗಳಲ್ಲಿ ಕೂಡ ಭಜನೆ ನಡೀತದೆ. ಹಾಗೆ ಏನು ವಿಶೇಷ ಕಾರ್ಯಕ್ರಮಗಳಿದ್ದಾಗ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಇದು ಅಲ್ಲದೆ ಸೊಸೈಟಿಗೆ ಏನು ಅಂತ ಅಲ್ಲಿ ಮಾಡ್ಲಿಕ್ಕೆ ಇದ್ರೆ ಐ ಚೆಕಪ್ ಕ್ಯಾಂಪ್ ಮಾಡ್ತೀವಿ. ಹಾಗೆ ಒಂದು
ಬೇರೆ ಅನಾಥಾಶ್ರಮಕ್ಕೆ ಬಟ್ಟೆ ಕೊಡೋದು, ಇನ್ನೊಂದು ವ್ಯವಸ್ಥೆ ನಮ್ಮಿಂದ ಏನು ಸಾಧ್ಯತೆ ಇದೆ ಅದು ನಮ್ಮ ಟ್ರಸ್ಟಿಗಳು ಮತ್ತೆ ಜೊತೆಗೆ ಇರತಕ್ಕಂತ ಎಲ್ಲ ಸಹಕಾರದೊಂದಿಗೆ ಇದನ್ನು ಮಾಡ್ತಾ ಇದ್ದೀವಿ. ಬರೀ ಒಂದು ದೇವಸ್ಥಾನ ನಡೆಸುವ ಉದ್ದೇಶ ಅಲ್ಲ, ಜೊತೆಗೆ ಇದನ್ನು ಡೆವಲಪ್ ಈ ಪಾರ್ಕ್ ಕೂಡ ನೋಡಿದ್ರೆ ಈಗ 25-30 ತೆಂಗಿನ ಸಸಿಗಳನ್ನ ಹಾಕಿ ಅದನ್ನು ಪೋಷಣೆ ಮಾಡ್ತಿರೋದು ನಮ್ಮ ಟ್ರಸ್ಟಿಗಳ ಹಾಗೆ ನಮ್ಮ ವೆಲ್ ವಿಶರ್ಸ್ಗಳ ವತಿಯಿಂದಲೇ ನಡೀತಾ ಇದೆ. ಇನ್ನು ಮುಂದಕ್ಕೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ ನಮ್ಮ ಉದ್ದೇಶ. ಅದೆಲ್ಲ ದೇವರ ಅನುಗ್ರಹ ನಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತಾ ಇದನ್ನ ಕೇಳಿದವರು ಬರೋ ವರ್ಷ ಅವರಾಗಿ ಬಂದು ನಮ್ಮ ವರ್ಧಂತಿಗೆ ಎಲ್ಲರೂ ಬರ್ಲಿ ಅಂತ ಇದನ್ನ ವಿಷಯ ಕೇಳಿದವರು.